ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ.
ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಮಳೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಗಟ್ಟಿ ಹೊಸಹಳ್ಳಿ ಗ್ರಾಮಕ್ಕೆ ಗುಡ್ಡದ ನೀರು ನುಗ್ಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಟ್ಟಿ ಹೊಸಹಳ್ಳಿಯಲ್ಲಿ ಭಾರಿ ಅವಾಂತರಗಳಾಗಿದೆ. ಹರಿಯುವ ನೀರಿನಲ್ಲಿ ಖಾಸಗಿ ಬಸ್ ಚಲಾಯಿಸಿದ್ದಾನೆ ಒಬ್ಬ ಚಾಲಕ. ರಿಸ್ಕ್ ಅನ್ನ ತಗೊಂಡು ಈ ರೀತಿಯ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ. ಏನಾದರೂ ಅವಾಂತರ ಆದ್ರೆ ಯಾರು ಹೊಣೆ? ನೋಡಿ, ಚಿತ್ರದುರ್ಗದಲ್ಲಿ ಬಹುತೇಕ ಕಡೆ ಇದೇ ರೀತಿಯ ಸಮಸ್ಯೆ ಇದೆ.